ಹಾಯ್ ಎಲ್ರಿಗೂ ನಮಸ್ಕಾರ. ಇದು ರಜನಿ ಅಂತ ಲೈಫ್ ಸ್ಟೈಲ್ ಕನ್ನಡ. ನಾವು ಮಂತ್ರಾಲಯ ಹೊರಟಿದ್ವಿ ಫ್ಯಾಮಿಲಿ ಅಂದರೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ವಿ. ಟಿ ಟಿ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟಿ ಟಿ ಬಂದು ನಮ್ಮ ತಮ್ಮನ ಫ್ರೆಂಡ್ದು, ಹಂಗಾಗಿ ಹೋಗ್ತಾ ಇದ್ವಿ. ನಾವು ಮನೆಯಿಂದ ಜಲಲಿ ಕ್ರಾಸ್ಗೆ ಹೋಗ್ಬೇಕಾಯ್ತು. ನಾವಿರೋದು ಬಂದು ದೇವಚಿಕ್ಕನಹಳ್ಳಿ. ಅಲ್ಲಿಂದ ಜಲಲಿ ಕ್ರಾಸಲ್ಲಿ ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಾವು ಗಾಡಿ ಅವ್ರ ಮನೆ ಹತ್ರ ನಿಲ್ಲಿಸ್ಕೊಂಡಿದ್ರು. ಅವ್ರ ಮನೆಗೆ ಹೋಗಿ ಅಲ್ಲಿಂದ ಗಾಡಿ ಹತ್ಕೊಂಡು ನಾವು ಸ್ಕೂಟಿಲಿ ಹೋಗಿತ್ತಲ್ಲ ಇಲ್ಲಿ ಮನೆಯಿಂದ, ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಮನೆಯಿಂದ ಟಿ ಟಿ ಗಾಡೀಲಿ ಹೋದ್ವಿ ಜಲಲಿ ಕ್ರಾಸ್ಗೆ. ಅಲ್ಲಿ ಎಲ್ಲರೂ ಪಿಕಪ್ ಮಾಡ್ಕೊಂಡ್ವಿ. ಬಟ್ ಎಲ್ಲ ಹೊತ್ತಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಲೇಟ್ ಆಗೋಗ್ಬಿಟ್ಟಿತ್ತು. ಒಂದು 11 o'clock ಆಯಿತು ನೈಟು. ಹಂಗಾಗಿ ಎಲ್ಲ ಟೈರ್ಡ್ ಆಗಿ ಎಲ್ಲ ಊರಿಂದ ಬಂದಿರೋರಿದ್ರು, ಹಾಗಾಗಿ ಯಾರೂ ಸಹ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಯ್ ಸಜ್ಜಿ, ಹಾಯ್. ನಿಮ್ಮ ಗಾಡಿ ಹೊಡೆಯಪ್ಪ, ಹಾಯ್ ಮಾಡಬೇಡ. ಅಯ್ಯೋ, ಈ ತರ ಕಾಯ್ತಾರಲ್ಲ ಮಳೆ ಬರ್ತೈತೆ ಕೇಳು. ಅಶ್ವಥ್ ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಬೆಂಗಳೂರು ಕಣಪ್ಪ ಇದು. ಬೇಡ ಬೇಡ, ಬೆಂಗಳೂರು ಬಿಡೋವರೆಗೂ ಸಚಿನ ಕಡಿಮೆ ಕಡೆ ಬೆಂಗಳೂರು ಬಿಡೋವರೆಗೂ. ಖಾಲಿ ಇದೆ ಇವಾಗ, ತೋರಿಸ್ತೀನಿ ಆಮೇಲೆ ಎಲ್ಲ ಹತ್ಕೊಳ್ಳೋದು. ಅಶ್ವಥ್ ಹಾಯ್. ಉಂಟಾಗ್ತಾ ಇದ್ದೀನಿ ನಾನು. ಬೆಳಕರ್ದೈತೆ. ನಾವು ಬರೋ ಅಷ್ಟೊತ್ತಿಗೆ ಒಂದು 70 ಕಿಲೋಮೀಟ್ರ್ ಐತಿ. ನಾವು ಮಂತ್ರಾಲಯಕ್ಕೆ ಬರೋ ಅಷ್ಟೊತ್ತಿಗೆ ಬೆಳಕರ್ದಿತ್ತು. ಒಂದು 8 ಗಂಟೆ ಎಲ್ಲ ಆಗೋಗಿತ್ತು. ಬಂದು ನಾವು ಹೊಳೆ ಹತ್ರನೇ ಹೋಗಿ ಹೊಳೆನೇ ಸ್ನಾನ ಮಾಡ್ಕೊಬಂದ್ವಿ. ಹೊಳೆಯಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ, ಏಕೆಂದರೆ ರೂಮ್ ಮಾಡ್ಕೊಬೋದಾಯ್ತು ರೂಮಲ್ಲಿ. ಹೊಳೆಲಿ ಸ್ವಲ್ಪ ಮಧ್ಯ ಹೊಳೆ ಹೋದರೆ ಸ್ವಲ್ಪ ಚೆನ್ನಾಗಿರೋ ನೀರು ಸಿಗುತ್ತೆ. ಹೊರಗಡೆ ಎಲ್ಲ ಗಲೀಜಿದೆ, ಬಟ್ ಒಳಗಡೆ ನೀರು ಚೆನ್ನಾಗಿದೆ. ಮಧ್ಯದಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಅಷ್ಟೇನು ಗಲೀಜಿಲ್ಲ. ಹಂಗಾಗಿ ನಾವು ಹೊಳೆಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋದ್ವಿ. ನಾವು ಬಂದು ಒಂದು 18 ಜನನೇ ಇದ್ವೇನಪ್ಪ. 12 ಸೀಟಿನದು ಟಿ ಟಿ ಗಾಡಿ. ನಾವು ಸ್ವಲ್ಪ ಎಕ್ಸ್ಟ್ರಾ 4 ಮೆಂಬರ್ಸ್ ಕೆಳಗಡೆ ಕುತ್ಕೊಂಡ್ರು. ಡ್ರೈವರ್ ಕೆಳಗಡೆ ಆ ಕಡೆ ಸೈಡ್ ಜಾಗ ಇರುತ್ತಲ್ವ, ಅಲ್ಲೇ ಕುತ್ಕೊಂಡ್ರು. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದ್ರಲ್ಲ, ಇಲ್ಲಿ ಅಂತ ಕೆಳಗಡೆ ಕುತ್ಕೊಂಡ್ವಿ. ಹುಡುಗರೆಲ್ಲ ಸ್ವಲ್ಪ ಹುಡುಗರು ಕುತ್ಕೊಂಡು ಮಲ್ಕೊಂಡು ಬಂದರು. ನಾವು ಮತ್ತು ಸೀಟಲ್ಲಿ ಕುತ್ಕೊಂಡಿದ್ವಿ. ಒಳಗಡೆ ಫೋಟೋ ಹೆಂಗಿದ್ರು ಅಲೋ ಇಲ್ಲ, ದೇವ್ರಿಗೆ ನೋಡಬೇಕಾದ್ರೆ ಫೋಟೋ
ಮೊಬೈಲಲ್ಲಿ ತಗೊಳ್ಳೋ ಹಂಗಿಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅಲ್ಲೆಲ್ಲ ಇರುತ್ತಲ್ವ ದೇವ್ರದ್ದು, ಆವಾಗ ನಾನು ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿರೋದು. ರೆಡಿಯಾಗಿರೋದು ಯಾವ ಥರ ರೆಡಿ ಆಗಿರೋದೆಲ್ಲ ತೋರ್ಸೋಕ್ಕೆ ಆಗಲಿಲ್ಲ, ಯಾಕೆಂದರೆ ಎಲ್ಲ ರೆಡಿಯಾಗಿ ನಾವು 18 ದಿಕ್ಕುಗಳ ಥರ ಒಬ್ರು ಅಲ್ಲಿದೆ, ಒಬ್ರು ಇಲ್ಲಿ ಆ ಥರ ಆಗಿರೋದ್ರಿಂದ ಫೋಟೋ ಎಲ್ಲ ಸರಿಯಾಗಿ ತಕ್ಕೊಳ್ಳೋಕ್ಕಾಗಿಲ್ಲ. ನಾನು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ, ಚಿಕ್ಕ ವೀಡಿಯೋ ಮಾಡ್ಕೊಂಡು ಬಂದೆ. ಏಕೆಂದರೆ ಜಾಸ್ತಿ ಎಲ್ಲ ಜೊತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಜೊತೆ ಫೋಟೋ ತೆಕ್ಕೊಳ್ಳೋಕ್ಕಾಗಲಿಲ್ಲ. ತೆಕ್ಕೊಂಡಿರೋದಂದರೆ ಒಂದೇ ಹೊಳೆಲೇ ಜಾಸ್ತಿ ಎಲ್ಲರೂ ನಿಂತ್ಕೊಂಡು ತಕ್ಕೊಂಡಿರೋದು ಅನಿಸುತ್ತೆ. ಇನ್ನು ನಮ್ಮ ದೊಡ್ಡಮ್ಮ ಅವರು ಬೇರೆ ಕಡೆ ಹೋಗ್ಬಿಟ್ರು, ಅವರು ಸಿಗಲಿಲ್ಲ. ಅವ್ರು ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು ಅಂತ ಹೋದರು. ಅವರು ನಮ್ಮ ಕೈ ಸಿಗಲಿಲ್ಲ, ಅವರು ಫೋಟೋಗೆಲ್ಲ ಸಿಗಲಿಲ್ಲ. ಲಾಸ್ಟಿಗೆ ಒಂದೆರಡು ಫೋಟೋದಲ್ಲಿ ಇರಬೇಕು, ತೋರಿಸ್ತೀನಿ. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮು ಮಂತ್ರಾಲಯಕ್ಕೆ ಬಂದಿದ್ದು. ನಮ್ಮ ಪಾಪನ ಕರ್ಕೊಂಡು ಬರಬೇಕು ಅಂತಲೇ ಇದೆ, ಬರೋಕ್ಕೆ ಆಗಿರಲಿಲ್ಲ. ಯಾಕೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡು ಆ ರಜೆಗಳು ಸಿಗ್ತಾ ಇರಲಿಲ್ಲ. ಮತ್ತು ಆವಾಗ ಹೋಗೋಣ ಇವಾಗ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ರಾಘವೇಂದ್ರ ಸ್ವಾಮಿಗೆ ಎಷ್ಟೋ ದಿನ ಪ್ಲ್ಯಾನ್ ಮಾಡಿಕೊಂಡು ಬೇರೆ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೀವಿ. ಫಸ್ಟು ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಆಮೇಲೆ ಆಗಿಲ್ಲ ಅಂದ್ಬಿಟ್ಟು ಇದಕ್ಕೆ ಹೋಗಿ ಬಂದ್ವಿ, ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ. ಆಮೇಲೆ ನೆಕ್ಸ್ಟು ಹೊರನಾಡಿಗೆ ಹೋಗಿ ಬಂದ್ವಿ. ಇಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲ್ಯಾನೇ ಇರಲಿಲ್ಲ. ನೆಕ್ಸ್ಟ್ ಹೋದ್ರೆ ಆಯಿತು, ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಅಂತ ಅಂದ್ಕೊಂಡ್ವಿ. ಎಲ್ಲರೂ ಸಡನ್ನಾಗಿ ಹೊರಟ್ರ, ಹಂಗಾಗಿ ಸರಿ ಹೋಗೋಣ ಅಂತ. ಹೆಂಗೆ ಟಿ ಇತ್ತಲ್ಲ, ಪಾಪ ಕಟ್ಕೊಂಡು ಎಲ್ಲ ಹಿಂಸೆ ಆಗುತ್ತೆ. ಇಲ್ಲಾದರೆ ಹೋಗಿ ಆರಾಮಾಗಿ ಬರ್ಬೋದಲ್ಲ ಅಂತ ಒಂದು ಉದ್ದೇಶಕ್ಕೋಸ್ಕರ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ನಾನು ಬೆಂಗಳೂರಲ್ಲಿ ಹೋಗಿದ್ದೀನಿ, ಮದುವೆ ಆದಮೇಲೆ ನಾನು ಬೆಂಗಳೂರಲ್ಲಿ ಒಂದಿದೆಯಲ್ಲ ರಾಘವೇಂದ್ರ ಸ್ವಾಮಿ ಇದು ಮಠ, ಅದು ನನಗೆ ಪ್ಲೇಸ್ ಗೊತ್ತಾಗ್ತಾಯಿಲ್ಲ ಎಲ್ಲಿ ಅಂತ. ಅಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ ಬುಕ್ಸ್ಗಳೆಲ್ಲ ಕೊಡ್ತಾಯಿದ್ರಲ್ವ, ಅಲ್ಲಿ ಬುಕ್ಸ್ಗಳು ತೊಗೊಂಡ್ಬಂದು ರಾಘವೇಂದ್ರ ಸ್ವಾಮಿ ನಮ ಅಂತ ಬರೀತಾರಲ್ವ, ಆ ಥರ ಎಲ್ಲ ಬರೆದು ಕೊಟ್ಟಿದ್ದೀನಿ ಬುಕ್ಸ್ಗಳು. ಬಟ್ ಈಗ ಮಂತ್ರಾಲಯಕ್ಕೆ ಹೋಗಿಲ್ಲ, ಮಂತ್ರಾಲಯಕ್ಕೆ ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು, ಹೊರಗಡೆ ಎಲ್ಲ ಚೆನ್ನಾಗಿತ್ತು ಮಾತ್ರ. ದರ್ಶನ ಮುಗಿಸ್ಕೊಂಡು ಅಷ್ಟೊಂದೇನು ರಶ್ ಇತ್ತು, ಬಟ್ ಬೇಗ ದರ್ಶನ ಆಯಿತು. ನಾವು ಅಷ್ಟೊಂದೇನು ಬಳಸೋದೇನಿಲ್ಲ, ಸುತ್ತೋದೇನಿಲ್ಲ. ನಾನೆಲ್ಲೋ ಧರ್ಮಸ್ಥಳ ಥರ ಬಳಸ್ಬೇಕೇನು ಅಂದ್ಕೊಬಿಟ್ಟಿದ್ದೆ, ಬಟ್ ಬಳಸೋದ ಥರ ಇಲ್ಲ, ಬೇಗ ದರ್ಶನ ಆಯಿತು. ನಂಗೆ ಬಟ್ ತುಂಬ ಖುಷಿ ಆಯಿತು. ಆಮೇಲೆ ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಎಲ್ಲ ಆಗ್ತಾಯಿದ್ರು. ನನ್ನ ತಮ್ಮ ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ದೆ, ನನ್ನ ತಂಗಿನೂ ಆಗ್ತಾಯಿದ್ವಿ. ನಾನು ಸ್ವಲ್ಪ ಆಗ್ತೆ ಹೆಜ್ಜೆ ನಮಸ್ಕಾರನ. ನಮ್ಮ ಪಾಪನ ಹಿಡಿಯೋದು ಸ್ವಲ್ಪ ಕಷ್ಟ, ಅವನೆಲ್ಲ ಓಡಾಡ್ತಾ ಇದ್ದ. ಅದಲ್ಲದೆ ನಮ್ಮ ಮನೆಗೆ ಗೃಹ ಪ್ರವೇಶದಲ್ಲಿ ನನ್ನ ತಮ್ಮ ಫ್ರೆಂಡು ರಾಘವೇಂದ್ರ ಸ್ವಾಮಿ ಫೋಟೋನ ತಂದು ಕೊಟ್ಟಿದ್ದೀನಿ. ನಮ್ಮ ಪಾಪ ಯಾವಾಗಲೂ ಹೋಗಿದ್ದೆ ಮನೆಗೆ, ರಾಘವೇಂದ್ರ ಅಂತ ಇರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ, ಅಲ್ಲೇ ದಾಸೋಹಕ್ಕೆ ಅಂತ ಹೋದ್ವಿ. ಅದೇ ತುಂಬ ರಶ್ ಆಯಿತು, ಹೋಗೋಕ್ಕಾಗಲಿಲ್ಲ. ಬಟ್ ಅಲ್ಲೇ ಚಿಕ್ಕ ಗುರು ದೇವಸ್ಥಾನಗಳ ಥರ ಇರುತ್ತೆ, ಅಂದರೆ ಗುರುಗಳದ್ದು ಇದು ಅಲ್ಲಿ ಇದು ಮಾಡಿದ್ದಾರೆ ಅಲ್ಲ, ಅದನ್ನು ನೋಡ್ಕೊಂಡು ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ತುಳಸಿ ಗಿಡ ಎಷ್ಟೊಂದು ನೆಟ್ಟಿದ್ದಾರೆ, ತುಂಬ ನೆಟ್ಟಿದ್ದಾರೆ. ಮೋಸ್ಟ್ಲಿ ಪೂಜೆಗಿರಬೇಕು. ಅಲ್ಲಿ ಅಷ್ಟೊತ್ತಿಗೆ ನಾವು ಒಬ್ಬರು ಎಲ್ಲೆಲ್ಲಿ ಹೋಗಿದ್ರು, 18 ದಿಕ್ಕಾಗಿ ಹೋಗಿದ್ರು, ಯಾರೂ ಸಿಗಲಿಲ್ಲ. ನಾವು ನಮ್ಮ ಯಜಮಾನ್ರು ಇದ್ವಿ, ನಾವು ನೋಡ್ಕೊಂಡ್ವಿ, ಎಲ್ಲ ಥರ ಬಂದ್ವಿ. ಅಲ್ಲೇ ಎಕ್ಸಿಬಿಷನ್, ಅಲ್ಲೇ ಆ ಕಡೆನೇ ಎಕ್ಸಿಬಿಷನ್ ಇತ್ತು. ಬಟ್ ಅದನ್ನು ಮೊಬೈಲಲ್ಲೋ ಇಲ್ವಂತೆ, ಮೊಬೈಲ್ ಟೈಮಲ್ಲಿ ಅಲ್ಲಿ ಒಳಗಡೆ ಬಿಡಲ್ಲ ಅಂದರು. ಅದಕ್ಕೆ ಅದೊಂದಕ್ಕೆ ಹೋಗಿಲ್ಲ ನಾವು. ಇನ್ನೇನು ನಾಗರಕಟ್ಟೆ ನೋಡ್ಕೊಂಡು ಬಂದ್ವಿ, ಇಲ್ಲ ಅಲ್ಲಿ ನೋಡ್ಕೊಂಡ್ಬಂದ್ವಿ. ನಾಗರಕಟ್ಟೆ ಎಲ್ಲ ಪೂಜೆ ಮಾಡಿದ್ರಲ್ಲ ಅಲ್ಲೆಲ್ಲ ನೋಡ್ಕೊಂಡ್ಬಂದ್ವಿ. ಇದು ಗುರುಗಳದ್ದು ಮಂಚಲಮ್ಮ ಸನ್ನಿಧಿ ಹೊರಗಡೆ ಬರುತ್ತಲ್ವ, ಅದನ್ನು ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ಮನಸ್ಸಿಗಲ್ಲಿ ಹೋದರೆ ಒಂಥರ ಶಾಂತಿ ಥರ. ತುಂಬ ಖುಷಿ ಆಯಿತು ರಾಘವೇಂದ್ರ ಸ್ವಾಮಿಗೆ ಹೋಗಿದ್ದು. ಎಷ್ಟೋ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲೇ ಗುರುಗಳು ಇದ್ದಾರಲ್ವ, ರಾಘವೇಂದ್ರ ಸ್ವಾಮಿ ದೊಡ್ಡ ಗುರುಗಳು ಇದ್ದಾರಲ್ವ, ಅವರು ಆ ಕಡೆ ರಾಘವೇಂದ್ರ ಸ್ವಾಮಿದೇನೋ ಇದಿರುತ್ತಲ್ವ, ಅದಕ್ಕೆ ಅಲ್ಲೇ ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ರು. ಅದನ್ನು ಸಹ ನಾನು ಗುರುಗಳು ಪೂಜೆ ಮಾಡ್ತಾಯಿದ್ದೆ ನೋಡ್ಕೊಂಡು ಬಂದ್ವಿ. ಆ ಕಡೆ ಒಳಗಡೆ ದೇವರ ಆಪೋಸಿಟ್ ಆ ಕಡೆ ಒಂದು ಇದರಲ್ಲಿ ಮನೆ ಥರ ಇದೆ, ಅಲ್ಲಿ ಮಾಡ್ತಾಯಿದ್ರು. ಅದು ವೀಡಿಯೋದಲ್ಲಿ ಹೊರಗಡೆ ಬರ್ತಾಯಿತ್ತು, ಎಲ್ಲರೂ ನೋಡ್ಬೋದಿತ್ತು. ರಿಯಲಾಗಿ ಅಲ್ಲೇ ಹೋದರೆ ಕಾಣಿಸುತ್ತೆ, ಬಟ್ ವೀಡಿಯೋದಲ್ಲಿ ಲೈವ್ ಅಲ್ಲಿ ಬರ್ತಾಯಿತ್ತು. ಅದನ್ನು ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಗುರುಗಳು ನೋಡಿದ್ವಿ, ಮತ್ತು ರಾಘವೇಂದ್ರ ಸ್ವಾಮಿನೂ ನೋಡಿದ್ವಿ. ತುಂಬ ಖುಷಿ ಆಯಿತು ನನಗೆ. ಹಂಗೆ ಬಂದು ಹೊರಗಡೆ ಒಂದೆರಡು ಫೋಟೋ ತಕ್ಕೊಂಡ್ವಿ.
ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು, ಕಾಲಂತೂ ಅಲ್ಲಿ ನೆಲದ ಮೇಲೆ ಇಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಸ್ವಲ್ಪ ಮೇಲ್ಗಡೆ ಶೀಟ್ ಇರೋದ್ರಿಂದ ಸ್ವಲ್ಪ ಓಕೆ, ಅವ್ನು ಮುಂದೆ ಎಲ್ಲೂ ಮಾತ್ರ ಕಾಲು ಇಡೋಕ್ಕೆ ಆಗ್ತಾಯಿರಲಿಲ್ಲ. ನನಗಂತೂ ಎಷ್ಟೊತ್ತಿಗೆ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿವಿ ಅಂದ್ಕೊಂಡು ಯಾರೂ ಅದಕ್ಕೆ ಫೋಟೋ ಎಲ್ಲಗೆ ಬರಲೇ ಇಲ್ಲ. ಒಬ್ರು ಅಲ್ಲಾದ್ರೆ ಒಬ್ರು ಇಲ್ಲಿ, ಒಬ್ಬರು ನೆರಳು ಅಂತ ನೆರಳಿಗೆ ಹೋಗೋರು, ಹಂಗಾಗಿ ಸಿಗಲಿಲ್ಲ. ಫೋಟೋಗೆ ಬಂದಿರೋದು ಮಾತ್ರ ಫೋಟೋ ಇಟ್ಕೊಂಡ್ವಿ. ನಮ್ಮ ತಂಗಿ ಲಾಸ್ಟಿಗೆ ಬಂದಳು, ಅವಳದೊಂದು 2 ಫೋಟೋ ತೆಕ್ಕೊಂಡ್ವಿ. ಅಲ್ಲೆಲ್ಲ ತುಂಬ ಜನ ಬಂದಿದ್ದರು, ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇತ್ತು. ಬಟ್ ರಶ್ ಆ ಥರ ಅನ್ನಿಸ್ತಿಲ್ಲ, ಯಾಕೆಂದ್ರೆ ಅಂದರೆ ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಇದು ಹೋಗ್ತಾ ಇರೋರಲ್ವ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಪ್ಲೇಸ್ ಇದೆ, ಹೊರಗಡೆ ಮುಂದೆ ತುಂಬ ದೊಡ್ಡ ಪ್ಲೇಸ್ ಇದೆ. ಅಲ್ಲಿವರೆಗೂ ಅದೇನೋಪ್ಪ ದೊಡ್ಡ ಹೆಬ್ಬಾಗಿಲು ಅಂತಾರಲ್ವ, ಅಲ್ಲಿ ತನಕ ಹೋಗಲಿಲ್ಲ ನಾವು. ಈ ಕಡೆ ಒಳ ಸೈಡಿಂದ ಹಿಂಗೆ ಬಂದಲ್ಲ, ಹಾಗಾಗಿ ಅಲ್ಲಿ ಫುಲ್ ಹೋಗಲಿಲ್ಲ. ಅಲ್ಲೆಲ್ಲ ಥರದ ಅಂಗಡಿಗಳಿದ್ದಾವಲ್ಲ, ಅಲ್ಲಿ ತುಂಬ ಅಂಗಡಿಗಳಿದ್ದಾವೆ. ಅಲ್ಲಿ ನನ್ನ ತಂಗಿ ಏನೇನೋ ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ರು, ದೇವ್ರ ಮನೆಗೆ ಬೇಕಾದಂಥ ವಸ್ತುಗಳು. ಅವಳು ಎಲ್ಲೋದ್ರೂ ಅಷ್ಟೇ, ದೇವ್ರ ಮನೆಗಳಿಗೆ ಬೇಕಾದಂಥ ವಸ್ತುಗಳು ಮಾತ್ರನೇ ತಗೊಳ್ಳೋದು, ಇನ್ನೇನು ತಗೊಳ್ಳೋದೇ ಇಲ್ಲ. ಅವ್ರು ತೊಗೊಬಂದು ನನಗಂತೂ ನಮ್ಮ ದೊಡ್ಡಮ್ಮ ಆ ಟೈಮಲ್ಲಿ ಮಿಸ್ ಆಗಿಬಿಟ್ಟಿದ್ರು. ಹುಡುಕಿ ಸಾಕಾಗೋಯ್ತು. ನಮ್ಮ ದೊಡ್ಡಮ್ಮ ನಾವು ಎಲ್ಲಿ ಹೋಗಿದ್ರೆ ಏನು ಅಂತಲೇ ಗೊತ್ತಿಲ್ಲ. ಹಾಗಾಗಿ ಅವ್ರು ನಿಂತ್ಕೊಂಡ್ರಲ್ಲೇ ಬ್ಯುಸಿ ಆಗಿಬಿಟ್ವಿ ನಾವು. ನಾನು ಜಾಸ್ತಿ ಏನು ತೊಗೊಳ್ಳಿಲ್ಲ. ಅವಳು ನನ್ನ ತಂಗಿ ಏನೋ ಬರ್ತಾವಲ್ಲ ಅಂತ ತೊಗೊಂಡು, ಗಂಧ ಅಂತೆ ಅದಂತ ಏನೇನೋ ದೇವ್ರ ಥಿಂಗ್ಸ್ಗಳು ತೊಗೊಂಡು, ಸ್ವಲ್ಪ ಕುತ್ಕೊಳ್ಳೋರ್ಗೇನೋ ಇಲ್ಲಿ ಸ್ವಲ್ಪ ಶೀಟ್ ಥರ ಏನೋ ಮಾಡಿದ್ರು. ಅಲ್ಲೇ ಇಲ್ಲ ಸ್ವಲ್ಪ ದರ್ಶನ ಮುಗಿಸ್ಕೊಂಡು ಬಂದು ಕೆಲವ್ರು ಕುತ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರಪ್ಪ. ಅದಕ್ಕೆ ಅಂತಲೇ ಮಾಡಿರಬೇಕು ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಆ ಕಡೆ ಎಲ್ಲೂ ಅಂಗಡಿ ಇದೆ, ಎದುರುಗಡೆನೂ ಸಹ ಅಂಗಡಿ ಇದೆ, ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಾವೆ, ನೋಡ್ಬೋದು. ಮಾಡು ಮೊಬೈಲ ಕೈ ಮಗಿ ಅಮ್ಮ ನಿಂತಕ್ಕೆ ಬತ್ತಾವ ನೋಡು. ಎತ್ಕೋಬೇಕಂತ ಏನಮ್ಮ. ನಾವು ನೆಕ್ಸ್ಟ್ ಹೋಗಿದ್ದು ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡ್ತಿದ್ದಂಥ ಸ್ಥಳಕ್ಕೆ. ಧ್ಯಾನ ಮಾಡ್ತಿದ್ದು ಮರನೂ ಸಹ ಅಲ್ಲೇ ಇದೆ. ಅವ್ರದ್ದು ಏಕಶಿಲಾ ಇದು ಕೂಡ ಅಲ್ಲೇ ಇದೆ. ಅಲ್ಲೇ ಎದುರುಗಡೆ ನಂದಿ ಮತ್ತು ಶಿವಲಿಂಗ ಇದೆ. ಅಲ್ಲೇ ನದಿ ಇದೆ. ಆ ನದಿ ಒಳಗಡೆ ಎಂಟ್ರಿ ಇಲ್ಲ, ಅಲ್ಲೇ ನದಿಯಲ್ಲಿ ನೀರು ಬರ್ತವೆ. ಕೈ ಕಾಲೆಲ್ಲ ತೊಳ್ಕೊಂಡು ನಾವು ಹೊರಟ್ವಿ. ಅಲ್ಲೇ ಅವರು ಅದ್ರ ಇತಿಹಾಸದ ಬಗ್ಗೆ ಹೇಳಿದ್ರು, ಈಗ ಹೆಂಗೆ ಬಂತು ಏಕಶಿಲಾ ಇದು ಹೇಗಾಯಿತು ಅಂತ. ಅದನ್ನು ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ಸಾಗಿ ಹೇಳ್ತಾರೆ. ಅಲ್ಲ ಅನ್ನದಾನ ಸಹ ನಡೆಯುತ್ತಂತೆ, ಅದು ಬೇಕಾದಷ್ಟು ಕೊಡ್ಬೋದು, ಅವ್ರಿಗೆ ಕೈಲಾದ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು ಅಂತ ಹೇಳಿದ್ರು. ರಾಘವೇಂದ್ರ ಸ್ವಾಮಿಗಳು ಬಂದು ಇಲ್ಲಿ ಧ್ಯಾನ ಮಾಡ್ತಿದ್ರಂತೆ. ಅವ್ರಿಗೂ ಸ್ಟೋರಿ ಹೇಳಿದ್ರು, ಬಟ್ ನನಗೆ ಪ್ರಾಪರಾಗಿ ಅದು ನೀಟಾಗಿ ಏನು ಹೇಳೋಕ್ಕೆ ಬರ್ತಾಯಿಲ್ಲ ಅಷ್ಟಾಗಿ. ಧ್ಯಾನ ಮಾಡಿದ್ದ ಇದಕ್ಕಾಗಿ ಏಕಶಿಲಾ ಇದು ಅಲ್ಲಿದೆ. ಅಲ್ಲಿ ಹೋಗಿ ನಾವು ನೋಡಿಕೊಂಡು ಬರ್ಬೋದು. ನೆಕ್ಸ್ಟ್ ಅಲ್ಲಿ ಬಂದರೆ ಅಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ಸಹ ನೋಡ್ಕೊಂಡು. ಮತ್ತು ಆ ಕಡೆ ಹೊಸ್ದಾಗಿ 2 ಇದು ಕಟ್ಟಿದ್ದಾರೆ ಅನಿಸುತ್ತೆ, ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲೇ ಎಲ್ಲ ಹೋಗಿ ನೋಡಿಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು, ಮಧ್ಯಾಹ್ನ ಮೇಲಾಗಿತ್ತು. ನಾವಲ್ಲಿ ಮಂತ್ರಾಲಯ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಬಂದು ಫೋಟೋ ಎಲ್ಲ ತಕ್ಕೊಂಡು ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ಇಲ್ಲಿಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಅನಿಸುತ್ತೆ ನನ್ನ ಪ್ರಕಾರ. ಅದೇ ನೋಡಿ ಎಲ್ಲ ಕೆತ್ತಿ ಇದು ಮಾಡಿರೋಂಥದ್ದು. ಅದು ಇದು ಹೊಸ್ದಾಗಿ ಕಟ್ಟಿರೋ ಅಂಥದ್ದು. ಅಲ್ಲೇ ಸ್ವಲ್ಪ ನೋಡಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಬಂದು ಫೋಟೋ ತಗೊಂಡ್ರು, ಸೆಲ್ಫಿ ತಗೊಂಡ್ರು, ವಿಡಿಯೋ ಮಾಡಿಕೊಂಡ್ರು. ನಾವು ಒಂದು 2 ಇರಲಿ ಅಂತ ನಾವು 1-2 ಫೋಟೋ ತಗೊಂಡು ಬಂದು. ನಾವು ಹುಡುಗರು ಮಧ್ಯದಲ್ಲಿರೋದನ್ನೇ ಟಿ ಓನರು, ಆ ಕಡೆ ಇರೋರು ಸೈಲೆಂಟ್ ಕಿಲ್ಲರು, ಈ ಕಡೆ ಇರೋರು ವೈಲೆಂಟ್ ಕಿಲ್ಲರು, ಅದ್ರ ಮಧ್ಯದಲ್ಲಿ ನಾವುಗಳು. ಚೆನ್ನಾಗಿತ್ತು, ಏನೋ ಒಂಥರ ಫ್ಯಾಮಿಲಿ ಟ್ರಿಪ್ ಥರನೇ ಇತ್ತು. ದೇವ್ರ ದರ್ಶನವೂ ಆಯಿತು. ನೆಕ್ಸ್ಟು ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ.
ಅಲ್ಲಿ ಸ್ವಲ್ಪ ಬೆಟ್ಟ ಥರ ಇರುತ್ತೆ, ಅಂದರೆ ಮೆಟ್ಲುಗಳಿದೆ. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಮಂಕಿಗಳೆಲ್ಲ ನೋಡಿದ್ವಿ, ಎಲ್ಲ ಆಟ ಆಡ್ತಾಯಿದ್ವು. ನಮ್ಮ ಪಾಪನೂ ಇದ್ನಲ್ಲ, ಅವ್ನಿಗೆ ತೋರಿಸ್ಕೊಂಡು ವೀಡಿಯೋ ಮಾಡಿಕೊಂಡೆ ನಾನು. ಅದು ಸ್ವಲ್ಪ ಅಷ್ಟು ರಶ್ ಏನಿಲ್ಲ, ಸ್ವಲ್ಪ ಒಂದು ಕಾಲು ಗಂಟೆಲಿ ದರ್ಶನ ಆಯಿತು. ಸ್ವಲ್ಪ ಇದಿರುತ್ತಲ್ವ, ಲೈನಲ್ಲಿ ಹೋಗೋದಿರುತ್ತಲ್ವ, ಆವಾಗ ಇದನ್ನು ನಾನು ವೀಡಿಯೋ ಮಾಡ್ಕೊಂಡಿರೋದು. ಹೆಂಗೆ ಆಡ್ತಾಯಿದ್ದಾವೆ ನೋಡಿ. ನಮ್ಮ ಪಾಪಗೆ ತೋರಿಸಿದ್ದು ನೋಡಿ. ನಮ್ಮ ಪಾಪಗೆ ಮಂಗ ಅಂತ ಹೇಳಕ್ಕೆ ಬರೋಲ್ಲ, ಅವನಿಗೆ ಬರೋದೇ ಒಂದು ನಾಯಿ. ಅದನ್ನೇ ಅವ್ನು ನಾಯಿ ಅಮ್ಮ ನಾಯಿ ಅಂತ ಇದ್ದ. ಅವನಿಗೆ ಈಗ ನಾವು ಕನ್ನಡದಲ್ಲಿ ಮಂಗ ಅಂತೀವಿ, ಹಂಗಾಗಿ ನನಗೆ ಅದೇನೋ ಬರೋಲ್ಲ. ಒಂದೇ ನಾಯಿ ದೇವ್ರ ದರ್ಶನ ಒಳಗಡೆ ಫೋಟೋ ಅಲ್ಲ ಇರಲ್ವಲ್ಲ, ದರ್ಶನ ಮುಗಿಸ್ಕೊಂಡು ಬಂದು ಎಲ್ಲರೂ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಅಲ್ಲೇ ಮೆಟ್ಟ ಮೇಲೆ. ಆವಾಗ ಇದು ವೀಡಿಯೋ ಮಾಡ್ಕೊಂಡಿರೋ ಅಂಥದ್ದು ಚೆನ್ನಾಗಿತ್ತು ನೋಡಿ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವಾಗಲೂ ನೋಡಿರಲಿಲ್ಲ, ಇವತ್ತು ನೋಡ್ಕೊಬನ್ನಿ. ನಮ್ಮ ಅಮ್ಮನೂ ನೋಡಿರಲಿಲ್ಲ ಪಾಪ, ಅವರು ಎಲ್ಲೂ ಹೋಗಲ್ಲ, ನಾವು ಕರ್ಕೊಂಡು ಹೋದರೆ ಹೋಗ್ತಾರೆ. ನಾವು ಜಾಸ್ತಿ ಹೋಗ್ತಾಯಿದ್ದೀವಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿಗೂ ಹೋಗಿಲ್ಲ ಇನ್ನೂ. ಹೋಗ್ಬೇಕು ನಮ್ಮ ಪಾಪನ ಕರ್ಕೊಂಡು. ಅಕ್ಷರಾಭ್ಯಾಸಕ್ಕೆ ಹೋಗೋಣ ಅಂತ ಇನ್ನೂ ಹೋಗಿಲ್ಲ. ಇದಕ್ಕೆ ಮಾತ್ರ ಹೋಗ್ತಾಯಿದ್ವಿ ಜಾಸ್ತಿ, ಮಂತ್ರಾಲಯಕ್ಕೆ ಹೋಗಿಲ್ಲ. ಇವಾಗ ಹೋಗಿದ್ದು ಖುಷಿ ಆಯಿತು. ಅದು ಬಿಸಿಲಲ್ಲಿ ಸೆಕೆಗೆ ನಮ್ಮ ಪಾಪ ಪಡ್ಕೊತಾ ಇದ್ದಾನೆ, ಅಮ್ಮ ಅದು ಕೊಡ್ಸು ಅಂತ ಪಡ್ಕೊತಾ ಇದ್ದೀನಿ. ನನಗಂತೂ ಸಾಕಾಯಿತು ಅಂದರೆ ಅಲ್ಲಿ ಬಿಸಿಲಲ್ಲಿ ಓಡಾಡೋಕ್ಕೆ ಸಾಕಾಗ್ತಿತ್ತು ಅಷ್ಟೇ. ಜ್ಯೂಸ್ ಕುಡಿದ್ರು ಇದಾಗ್ತಾಯಿಲ್ಲ, ಕಬ್ಬಿನಲ್ಲಿ ಕುಡಿದ್ರು ಏನೂ ಆಗ್ತಿದ್ದಿಲ್ಲ. ಆಮೇಲೆ ಏನೋ ಐಸ್ ಕ್ರೀಮ್ ಅಂತೆ, ಆಮೇಲೆ ಮಜ್ಜಿಗೆ ಅಂತೆ, ಅವೆಲ್ಲ ಕುಡಿದ್ರೂ ಏನು ನಮಗೆ ಏನೂ ಆಗ್ತಾನೇ ಇಲ್ಲ. ದಾವಂತೀವಿ, ಅದೇನೂ ತೀರ್ತಾನೇ ಇಲ್ಲ. ನಮ್ಮ ಅಕ್ಕನ ಮಗಳನ್ನೂ ಸಹ ಬಂದಿದ್ಲು, ಅವಳು ನೋಡಿ ಇವಾಗ ಒಂದೇ ವಿಡಿಯೋದಲ್ಲಿ ತೋರಿಸಿರೋದು. ಅವರೆಲ್ಲ ಮಿಸ್ಸಾಗಿ ಹುಡ್ಕೋದೇ ಆಗೋಯ್ತು ಅವ್ರನ್ನ, ಹಂಗಾಗಿ ಜಾಸ್ತಿ ಸಿಗಲಿಲ್ಲ ಅವರು. ಅಲ್ಲೂ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಜಾಸ್ತಿ ಇದಿದ್ದಾವೆ, ಏನಪ್ಪ ಅಂತಂದರೆ ಅಂಗಡಿಗಳಿದ್ದಾವೆ ಚೆನ್ನಾಗಿ. ಅಲ್ಲೇನಾದರೂ ತೊಗೋಬೋದಾದರೆ ತೊಗೋಬೋದು. ನಾನೇನು ತೊಗೊಂಡಿಲ್ಲ, ಒಂದೇ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಬುಕ್ಸ್ ತೊಗೊಂಡು ಬಂದೆ ಅಷ್ಟೇ. ಹಿಂದೆಲೆ ಮತ್ತೆ ಇರುತ್ತಲ್ವ ಅದ್ರ ಬಗ್ಗೆ, ಅದ್ರ ಮಾತ್ರ ತೊಗೊಂಡು ಬಂದ್ವಿ ಅಷ್ಟೇ. ಇದೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಂದವೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ಆಮೇಲೆ ನೈಟ್ ಆಗೋಯ್ತು, ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ನೈಟ್ ಆಗೋಯ್ತು. ನಾವು ಬಂದು ಎಲ್ಲಿ ಸ್ಟೇ ಆದ್ವಿ ಅಂತಂದರೆ, ಅಂದರೆ ಎಲ್ಲೂ ರೂಮಲ್ಲೆಲ್ಲೂ ಉಳ್ಕೊಳ್ಳಿಲ್ಲ, ಗಾಡಿಲೇ ಇದ್ವಿ. ಬಂದುಬಿಟ್ಟು ನಂದಿ ಹಿಲ್ಸಲ್ಲಿ ಅಲ್ಲಿ ಸ್ಟಾಪ್ ಮಾಡಿದ್ವಿ ಗಾಡಿನ. ಅವರು ಬೆಳಗಿನ ಜಾವವರೆಗೂ, ನಾವೊಂದು ಮಧ್ಯಾಹ್ನ 3 ಗಂಟೆನೋ 12 ಗಂಟೆ ಎಷ್ಟು ಆಗಿತ್ತು ನನಗೂ ಸರಿ ನೆನಪಿಲ್ಲ. ಆವಾಗ ಬಂದು ಗಾಡಿಯಲ್ಲಿ ನಿಲ್ಲಿಸ್ಕೊಂಡ್ವಿ. ಅಂದರೆ ಯಾವ ಪ್ಲೇಸ್ ಅಂದರೆ ನಮಗೂ ಅಷ್ಟು ಗೊತ್ತಾಗಲಿಲ್ಲ ನೋಡ್ಕೊಂಡು ಬರೋಕ್ಕೆ. ಯಾವ ಪ್ಲೇಸು ನಮ್ಗೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಂದಿ ಹಿಲ್ಸ್ಗೆ ಹೋಗೋಣ ಅನ್ನೋ ವೇಟಿಗೆ ಅಂತ ಹೋದ್ವಿ. ಅಲ್ಲಿ ಬೆಳಗಿನ ಜಾವ 5:30 ಎಲ್ಲ ಓಪನ್ ಮಾಡ್ತಾರೆ ಗೇಟು. ಅಲ್ಲಿವರೆಗೂ ಹೊರಗಡೆ ನಿಂತ್ವಿ. ಟಿಕೆಟ್ ತೊಗೋಬೇಕಲ್ಲಿ. ಒಂದು ಗಾಡಿಗೆ ಒಬ್ರಿಗೆ ಇಷ್ಟು ಅಂತ ಒಳಗಡೆನೂ ಇರುತ್ತೆ, ವಿತ್ ಗಾಡಿ ಪಾರ್ಕಿಂಗು ಇರುತ್ತೆ. ಹಂಗೆ ಎಲ್ಲ ಕುತ್ಕೊಂಡು ಎಲ್ಲ ಮಲ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ರು. ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಹೋಗ್ಬೇಕಾದ್ರೆ ನಾನು ಮಳೆ ಇರಲಿಲ್ಲ, ಬರ್ಬೇಕಾದ್ರೆ ಮಾತ್ರ ಮಳೆ. ನಮ್ಮ ಎತ್ತಾಕ ಮನೆಗಳೆಲ್ಲ ಮಲ್ಕೊಬಿಟ್ಟಿದ್ರು. ನಾನು ನಿದ್ದೆ ಬಂದಿರಲಿವಲ್ಲ, ಹಂಗಾಗಿ ಮಲ್ಕೊಂಡಿರಲಿಲ್ಲ. ಸುಮ್ಮನೆ ಹಿಂಗೆ ಹಾಡೆಲ್ಲ ಹಾಕ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ವಿ ನೋಡಿ. ಸ್ವಲ್ಪ ಸೀಟ್ಗೆ ಜಾಗ ಇಲ್ಲ ಅಂದ್ಬಿಟ್ಟು ಅವರೆಲ್ಲ ಸ್ವಲ್ಪ ನೆಲದಲ್ಲಿ ಮನಿಕೊಂಡವ್ರೆ. ಇದು ಮಾಡ್ಕೊತಾಯಿದ್ರು. ಒಬ್ಬರು ಮಲ್ಕೊಂಡ್ರೆ ಒಬ್ಬರು ಕೂತ್ಕೊತಾಯಿದ್ರು, ಒಬ್ಬರು ಕೂತ್ಕೊಂಡ್ರೆ ಮಲ್ಕೊಂಡು ಆ ಥರ ಇದು ಮಾಡ್ತಾಯಿದ್ರು. ಎಲ್ಲ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕನ ಮಕ್ಕಳಿಬ್ರು, ಮತ್ತು ನಮ್ಮ ಮಾವನ ಮಕ್ಕಳಿಬ್ರು, ಅವ್ರ ಫ್ರೆಂಡು, ಮತ್ತು ನಮ್ಮ ಚಿಕ್ಕಪ್ಪನ ಮಗ, ಮತ್ತು ನನ್ನ ತಮ್ಮ, ನಾನು, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಎತ್ತಾತು, ನಮ್ಮ ಯಜಮಾನ್ರು, ಮತ್ತು ನಮ್ಮ ತಮ್ಮನ ಫ್ರೆಂಡ್ಸು 3 ಜನ. ಅದೆಲ್ಲ ಅವ್ರ ಅಮ್ಮ ಒಬ್ಬರು ಬಂದಿದ್ದರು, ಅವ್ರ ಅಮ್ಮ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿ ಚೆನ್ನಾದರೆ ಸೀಟ್ ಆಗೋಲ್ಲ ಅಷ್ಟೇ. ಹೋಗಿ ಬಂದು ನಂದಿ ಹಿಲ್ಸ್ಗೆ ಹೋಗಿ ಬಂದ್ವಿ. ಮತ್ತು ಅದಾದಮೇಲೆ ನೆಕ್ಸ್ಟು ವಂಡರ್ಲಾ ಹೋಗೋದಂತ ಹೋದ್ವಿ. ಬಟ್ ಅಲ್ಲೇನೋ ಆಗಿಲ್ಲ ಅಂತ. ಜಾಲಿ ಡೇಸ್ ಏನೋ ಮರ್ತೋಯ್ತು, ಅದಕ್ಕೆ ಹೋಗಿದ್ವಿ. ಅದ್ರದ್ದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿಲ್ಲ, ಕಂಟಿನ್ಯೂಯೇಷನ್ ಇದೆ. ಎಲ್ಲ ಫುಲ್ಲು ಟ್ರಿಪ್ ಎಲ್ಲ ಫುಲ್ಲು ನಮ್ಮ ಅವನ ಮಗಳೊಂದು ವೀಡಿಯೋ ಮಾಡಿದ್ದಲ್ಲ, ಅದು ಲಾಸ್ಟಿಗೆ ಹಾಕ್ತೀನಿ ನೋಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.
ಕೋಳಿ ಕೂಬಾರ್ದು. ಜೊತೆಗೆ ನಾವು ಇದ್ದಾಗ ಯಮನು ಹತ್ರ ಬರಬಾರ್ದು. ನಮ್ಮ ಲೈಫೇ ಚೇಂಜ್ ಆಯ್ತು, ಚಿಲ್ರೆಯಿಂದ ನೋಟಾಯ್ತು. ಒಂದೇ ಎಲ್ರು ಹೋಗ್ತಾರ್ರಿ, ಒಂದೇ ಲೈಫ್ ಎಂಜಾಯ್.